ಗಣೇಶ್ ತಳ್ಳಿದೆ ಅವ್ರು ಹೋಗಿ ಬಿದ್ದು ಸರ್ ಒಂದು 36 ವರ್ಷದ ಒಂದು 25 ವರ್ಷದಿಂದ ಕುಡಿತಾ ಇದ್ದೀನಿ ಸರ್ ನಾನು. ನನ್ನ ಮನಸ್ಸಿಗೆ ನನಗೆ ಎಷ್ಟು ತಾಕತ್ತಿದೆ ನಾನು ಅಷ್ಟೇ ಕುಡಿಯಕ್ಕೆ ಸಾಧ್ಯ. ಹಂಗಂತ ಕೂಗ್ಬಿಟ್ಟು ನಾನು ಕೆಳಗೆ ಬೀಳೋದಕ್ಕಾಗಲ್ಲ. ನಾನೊಂದು ಪ್ರತಿಷ್ಠೆ ಇರುತ್ತೆ ಅಂತನು 9 ಗಂಟೆಗೆ ಬಸ್ಸಲ್ಲಿ ಎಲ್ಲರೂ 2 ಬಸ್ಸಲ್ಲಿ ಹತ್ತದಾಗ್ಲೇನೆ 7 ಗಂಟೆಗೆ ನಾವು ಹೋಗಿ ರೀಚ್ ಆಗಿದ್ದೇವೆ. 6:30 7 ಗಂಟೆ ಚರ್ಚೆನೇ ಆಗಿಲ್ಲ. ಕ್ಲಿಯರ್ ಆಗಿ ಹೇಳಿದ್ದಾರೆ 9 ಗಂಟೆ ಒಳಗೆ ಎಲ್ಲ ಡ್ರಿಂಕ್ ಸ್ಟಾಪ್, 10 ಗಂಟೆ ಒಳಗೆ ಊಟ ಸ್ಟಾಪ್. ಬೆಳಗ್ಗೆ ಎದ್ದು ಎಲ್ಲರೂ ಇಂಥ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿಯಾಗಿ ಅಧ್ಯಕ್ಷರು ಕೂಡ ಎಲ್ಲರ ಮುಂದೆ ಹೇಳಿದ್ರು. ಅದು ಕೂಡ ಯಾವ್ದೋ ವಿಡಿಯೋ ಬೇಕಾದ್ರೆ ಗಣೇಶ್ ಸರ್, ಈಗ ಎಲ್ಲದಕ್ಕೂ ವಿಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು, ಅಲ್ಲಿ ಜಗಳ ಆಡಿರೋದಕ್ಕೆ ಎಲ್ಲದಕ್ಕೂ. ಸೊ ಹಂಗಾಗಿ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ವಿತ್ ವಿಡಿಯೋ ಪ್ರೂಫ್ ನೀವು ಲಾಡ್ಜ್ ಮಾಡ್ತಿದ್ದೀರಾ? ಇಲ್ಲ, ವಿಡಿಯೋ ಪ್ರೂಫ್ ನಾನು ಅಲ್ಲಿಂದ ಇಸ್ಕೊಂಡ್ ಬರ್ತೀನಿ. ಸಿಸಿಟಿವಿ ಇದೆ ಅಲ್ಲಿ. ಸರ್ ಈಗ ಸಿಸಿಟಿವಿ ಫುಟೇಜಸ್ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಪೊಲೀಸ್ ಕಂಪ್ಲೇಂಟ್ ಫುಟೇಜ್ ಕೊಡ್ತಿದ್ದ ಲಾಡ್ಜ್ ಹೇಳ್ಯಾರೆ. 2 ಲಾಡ್ಜ್ ಕಂಪ್ಲೇಂಟ್ ಇದೆ. ಲಾಡ್ಜ್ ಕಂಪ್ಲೇಂಟ್ ನೆನೆ ಇಲ್ಲ. ಅವರು ನೆಕ್ಸ್ಟ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರು ಬಂದವರು. ಹೆವಿ ಸ್ಟಿಚ್ ಬಿಲ್ಡಿಂಗ್ ಇದ್ದಲ್ಲ, ರಥಾವರ ಬಂದು ಆ ಗಲಾಟೆ ಸ್ಪಾಟಲ್ಲೇ ಇಲ್ಲ. ಯಾರಿಗೆ ಒಂದು ಕಂಪ್ಲೇಂಟ್ ಕೊಡಿ ಹೆಂಗೆ ಕೊಡೋದು ಅಂತ ನಾವು ಕೇಳಿದ್ರು. ಕಂಪ್ಲೇಂಟ್ ಕೊಡ್ಲು ಕೂಡ ಇಲ್ಲ, ಯಾರು ಕಂಪ್ಲೇಂಟ್ ಕೊಡಿ ಫುಟೇಜ್ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿರ್ತಾರೆ. ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಧ್ಯಕ್ಷ, ಈಗ ಇಷ್ಟ ಆಗಿರೋದಂತೂ ದೇವರ ದಯೆಯಿಂದ ಇಷ್ಟ ಆಗಿದೆ. ಓಕೆ, ಏನೋ ಜೀವಹಾನಿ ಆಗಿದ್ರೆ ಯಾರು ಅದಕ್ಕೆ ಸಂಬಂಧಪಟ್ಟ ಇರುವಂತ ವ್ಯಕ್ತಿಗಳು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಅವ್ರು ನಿಮ್ ಜೊತೆ ಬಂದೇ ಇಲ್ಲ, ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿಲ್ಲ, ಕರೆದಿಲ್ಲ, ಸಭೆಗೆ ಏನೂ ಇಲ್ಲ ಅಂತ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಜಗಳ ಆಗಿದೆ. ಇದಕ್ಕೆ ಏನು ಉತ್ತರ ಕೊಡಿಲ್ಲ ಅವರು? ನಮ್ಗೆ ಗಣೇಶ್ ನಾನು ರಿಕ್ವೆಸ್ಟ್ ಅಲ್ಲಿ ಗೋವಾದ ಹೆಸರು ಫೋನ್ ಬಂದಾಗ ತಾವು ಬನ್ನಿ ಅಟೆಂಡ್ ಮಾಡಿ ಊಟ ಮಾಡ್ಕೊಂಡು ಹೋಗಿ ಅಂತ. ಅಲ್ಲ ಗೊತ್ತಿಲ್ಲ ಸರ್. ಹಣೆ ಬರ ಸರ್, ನಮ್ಮ ಹಣೆ ಬರ ಬ್ಯಾಡ್ ಟೈಮ್ ಅಷ್ಟೇ. ಬ್ಯಾಡ್ ಟೈಮ್ ಯಾವ್ದೋ ಗ್ರಾಚಾರ ನಾನು ನೋಡಿಲ್ಲ. ನಮ್ಮ ಸದಸ್ಯರು ಅವನು 3-4 ಸಿನಿಮಾ ಮಾಡಿದ್ದಾರೆ, ಅವ್ನು ದೊಡ್ಡ ಪಿಕ್ಚರ್ ಕೊಟ್ಟಿದ್ದಾನೆ. ಅದಕ್ಕೆ ಅವ್ನು ಫೋನ್ ಮಾಡ್ದ, ಅಲ್ಲಿ ನಾವು ಅಟೆಂಡ್ ಮಾಡಿ ಅಂತ ಕರೆದ್ವಿ ಸರ್. ಅದು ಅವರು ಲೇಟ್ ಆಗೋದು ಸರ್. ಸರ್ ಆಗೋದು ಆಗ್ಬಿಟ್ಟಿದೆ ಸರ್. ಏನು ಆಗಬೇಕು ಅಂತ ಯಾರು ಉದ್ದೇಶಕ್ಕೂ ಮಾಡಿಲ್ಲ. ಇಟ್ ಹಸ್ ಹ್ಯಾಪನ್. ಅದನ್ನು ಯಾವ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ ಸರ್. ನಾನು ನೋಡ್ತಾ ಇದ್ದೀನಿ ಇಬ್ರು ಅರ್ಜೆಂಟ್ ಮಾಡ್ಬೇಡಪ್ಪ, ಊಟ ಮಾಡಿ, ಯಾಕೆ ಆರಾಮಾಗಿ ಜಾಲಿಯಾಗಿ ಊಟ ಮಾಡ್ಕೊಂಬರ್ಕೋ ಅಂತ ಅಷ್ಟು ಮಾತ್ರ ರಥಾವರ ಮಂಜು ಅವ್ರು ಹೇಳಿದ್ರು. ಹೇಳ್ತಿ ಕೇಳಿ, ನಾನು ಕೇಳ್ಕೊಂತ ಇದ್ದೆ. ವಾಣಿಜ್ಯ ಮಂಡಳಿ ಏನಾದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಹೇಳಿ ಸರ್, ತಗೊಳ್ತೀವಿ. ಖಂಡಿತವಾಗ್ಲೂ ಆಗೋಗಿದೆ. ಆಫೀಸ್ ನೋಟ್ ಪ್ರಿಪೇರ್ ಆಗಿದೆ. ಅದೇನ್ ಮಾಡ್ಬೇಕು ಅಂತ ಇವತ್ತೇ ಅನೌನ್ಸ್ ಮಾಡಿ ಇವತ್ತೇ ಕ್ಲೋಸ್ ಮಾಡ್ತೀವಿ. ಇಲ್ಲ ಹೇಳಿ ಇಲ್ಲ ಹೇಳ್ತೀರಿ ಸರ್. ಅವ್ರ ಪತ್ನಿಕರು ಈ ಹಿಂದೆ ಕೂಡ ಇಸಿ ಮೆಂಬರ್ಸ್ ಮೇಲೆ ಇಲ್ಲಿ ಹರಿ ಆಗಿದ್ರಂತೆ. ಸೊ ಈ ಹಿಂದೆ ಹೊರಬಯಸಿದ್ರು ಸಹ ಪದೇ ರಿಪೀಟ್ ಆಗ್ತಾ ಇದ್ರು ಸಹ ನೀವ್ ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಿಲ್ಲ ಅಂತ. ಅಣ್ಣ, ಈ ಒಂದು ಮಾಡಿದಾಗ ನಾನು ಬರೀ ಮಾತ್ರ ಇಲ್ಲ, ಇಡೀ ವಾಣಿಜ್ಯ ಮಂಡಳಿಯ 52 ಜನನು ಸಾಕ್ಷಿ ಇದ್ದಾರೆ ಸರ್. ಯಾಕಂತಂದ್ರೆ ಎಲ್ಲರೂ ಅದೇ ಹಾಲಲ್ಲಿ ಇದ್ದಿದ್ದು. ಅದು ಹೊರಗಡೆ ಪಾರ್ಕ್ ಅಲ್ಲ, ಸೆಕೆಂಡ್ ಫ್ಲೋರ್ ಹಾಲ್. ಗಣೇಶ್, ನಂಗೆ ಗೊತ್ತಾಯ್ತು ನಿಮ್ ಹಿಂದೆ ಇದ್ದಿರ್ತಕ್ಕಂಥ ನಂದಿಯಾಗ ಪೂಜೆ ಹೇಳ್ತಾರೆ, ಅವ್ರ ಮೇಲೂ ಅವರು ಸರ್. ಈಗ ನಾವು ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ರಿವೈವ್ ಮಾಡ್ಕೊಂಡು ಮಾಡಿದ್ರೆ ಆಕ್ಷನ್ ಇದು ಪ್ರಾಕ್ಟಿಕಲ್ ಮಾಡ್ಬಿಡಿ ಅಲ್ಲ ಸರ್. ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಸರ್. ನಾವು ಸಾಲ ಬಂದವರೆಲ್ಲ ಹೋಗಿದ್ವಿ, ಬಿಡಿಸ್ಲಿಕ್ಕೆ ಹೋಗಿದ್ವಿ. ಅವ್ರಿಗೆ ಬುಲ್ಡೋಜರ್ ಹಾಕಿ ಯಾವ್ದು ಮಾತಾಡ್ತಾರೆ ಆ ತರ ವ್ಯಕ್ತಿ ಅವರು ಸರ್. ಈಗ ಒಂದೇ ನಿಮಿಷ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.